ಧಾರ್ಮಿಕ ದತ್ತಿ ಕಾಯ್ದೆ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷಗಳು ಸಿಡಿದಿವೆ. ದೇವಸ್ಥಾನದ ಹಣವನ್ನ ರಾಜ್ಯ ಸರ್ಕಾರ ಲೂಟಿ ಹೊಡಿತಾ ಇದೆ. ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ ಮಾಡಿದ್ದಾರೆ. ರಾಜ್ಯ ಸರ್ಕಾರ 7 ತಿಂಗಳಲ್ಲಿ 1.9 ಲಕ್ಷ ಕೋಟಿ ಸಾಲ ಮಾಡಿದೆ. ದೇಗುಲದ ಹುಂಡಿಗೆ ಈಗ ರಾಜ್ಯ ಸರ್ಕಾರ ಕಣ್ಣು ಹಾಕುವ ಮೂಲಕ ಪಾಪ ಮಾಡಿದ್ದಾರೆ. ಕಾಂಗ್ರೆಸ್ ರಾಜ್ಯವನ್ನ ಅಧೋಗತಿಗೆ ತೆಗೆದುಕೊಂಡು ಹೋಗ್ತಾ ಇದೆ. ಪಾಪದ ಕೆಲಸವನ್ನ ಸಿದ್ದರಾಮಯ್ಯನವರ ತಂಡ ಮಾಡ್ತಾ ಇದೆ. ಹಿಂದೂಗಳಿಗೆ ದ್ರೋಹ ಮಾಡೋದನ್ನ ಮುಂದುವರಿಸಿದ್ರೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಹಳ ದುರ್ದೈವದ ಸಂಗತಿ ಅಂತಂದ್ರೆ ರಾಜ್ಯ ಸರ್ಕಾರ ಕೇವಲ 7 ತಿಂಗಳಲ್ಲಿ 1 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಸಾಲವನ್ನು ಮಾಡಿ 1,90,000 ಕೋಟಿ ರೂಪಾಯಿ ಸಾಲವನ್ನು ಮಾಡಿ ಇವತ್ತು ಅಧೋಗತಿಗೆ ಇಳಿದಿದೆ. ಅದರ ಪರಿಣಾಮ ರಾಜ್ಯದ ಎಲ್ಲ ಹಿಂದೂ ದೇವಸ್ಥಾನಗಳ ಹುಂಡಿಗೆ ಕಣ್ಣು ಹಾಕುವಂಥ ಪಾಪದ ಕೆಲಸವನ್ನು ಸಿದ್ದರಾಮಯ್ಯನವರು ಮತ್ತು ಅವರ ತಂಡದವರು ಮಾಡಿದ್ದಾರೆ. ನಾವು ಇದೇ ರೀತಿ ಆದರೆ ದೊಡ್ಡ ಪ್ರಮಾಣದಲ್ಲಿ ಈಗ ಅದನ್ನು ನಾವು ವಿಧಾನ ಪರಿಷತ್ನಲ್ಲಿ ಈಗ ಸೋಲಿಸಿದ್ದೇವೆ. ಇಡೀ ದೇಶಾದ್ಯಂತ ನನಗೆ ನಿನ್ನೆ ಛತ್ತೀಸ್ಗಢದಿಂದ, ಮಧ್ಯಪ್ರದೇಶದಿಂದ, ಉತ್ತರ ಪ್ರದೇಶದಿಂದ ಎಲ್ಲ ಅಲ್ಲಿನ ಬೇರೆ ಬೇರೆ ಪ್ರಮುಖರು, ಪತ್ರಕರ್ತರು ಸಹಿತ, ಯಾಕಂದ್ರೆ ನನ್ನ ಜೊತೆಗೆ ಅವ್ರ ಸಂಪರ್ಕದಲ್ಲಿರ್ತಾರೆ ನನ್ನ ಖಾತೆಯ ಕಾರಣದಿಂದಾಗಿ, ಅವರೆಲ್ಲ ಫೋನ್ ಮಾಡಿದರು. ಕರ್ನಾಟಕದಲ್ಲಿ ಏನಾಗಿದೆ, ದೇವಸ್ಥಾನದ ಹಣವನ್ನು ಸರ್ಕಾರ ನಿಂತು ಯಾಕೆ ಲೂಟಿ ಹೊಡಿತಾ ಇದೆ ಅನ್ನುವಂಥದ್ದನ್ನು ಅನೇಕರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಿಂದೂಗಳ ಭಾವನೆಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಧಕ್ಕೆಯನ್ನು ತಂದಿದ್ದಾರೆ. ಹಾಗಾಗಿ ಈಗ ವಿಧಾನ ಪರಿಷತ್ನಲ್ಲಿ ನಾವು ಇದನ್ನು ಹೋಲ್ಡ್ ಮಾಡಿದ್ದೀವಿ. ಆದರೆ ಈ ರೀತಿಯಾದಂಥ ಹಿಂದೂ ವಿರೋಧಿ ನಿಲುವನ್ನು ನಾನು ಮತ್ತು ನಮ್ಮ ಪಕ್ಷ ತೀವ್ರವಾಗಿ ಖಂಡಿಸ್ತದೆ ಮತ್ತು ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ಸಂಗತಿಯನ್ನು ಮುಂದುವರಿಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ವಿಧಾನಸಭೆ, ವಿಧಾನ ಪರಿಷತ್ ಒಳಗಡೆ ನಮ್ಮ ಶಕ್ತಿ ಮೀರಿ ಹೋರಾಟ ಮಾಡ್ತೀವಿ. ಅದಕ್ಕೂ ಮಿಕ್ಕಿ ಅವರು ಈ ಕಾನೂನನ್ನು ತಂದರೆ ರಾಜ್ಯಾದ್ಯಂತ ಇದೇ ವಿಷಯವನ್ನು ಇಟ್ಟುಕೊಂಡು ತೀವ್ರ ಪ್ರಮಾಣದ ಒಂದು ಹೋರಾಟವನ್ನು ರೂಪಿಸ್ತೀವಿ. ಯಾವ ರೀತಿ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜದ ಹೋರಾಟ ಆಯಿತು, ಅದಕ್ಕಿಂತ ಹೆಚ್ಚಿನ ಮಾದರಿಯ ಒಂದು ಹೋರಾಟವನ್ನು ನಾವು ಸಂಘಟಿಸ್ತೀವಿ ಅನ್ನುವಂಥ ಎಚ್ಚರಿಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.